ದೇಶದ ವಿವಿಧ ಭಾಗಗಳಲ್ಲಿ ನಡೆದ ಪರೀಕ್ಷಾ ಅಕ್ರಮಗಳನ್ನು ತೀವ್ರವಾಗಿ ಖಂಡಿಸಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ತಕ್ಷಣವೇ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿ ಕಾಕ್ರೋಚ್ ಜನತಾ ಪಾರ್ಟಿ ವತಿಯಿಂದ ದೇಶದ ರಾಜಧಾನಿ ನವದೆಹಲಿಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಆಯೋಜಿಸಲಾಗಿದೆ. ದೇಶದ ಮೂಲೆ ಮೂಲೆಗಳಿಂದ ಆಗಮಿಸಿದಂತಹ ಸುಮಾರು 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಯುವಕರು ಈ ಆಕ್ರೋಶದ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ಆದ್ರೆ ಈ ಬೃಹತ್ ಪ್ರತಿಭಟನೆಗೆ ಆಡಳಿತ ಮಂಡಳಿ ಹಾಗೂ ದೆಹಲಿ ಪೊಲೀಸರಿಂದ ಯಾವುದೇ ಅಧಿಕೃತ ಅನುಮತಿ ಇರಲಿಲ್ಲ ಅಂತ ಹೇಳಿ ಪೊಲೀಸರು ಹೇಳ್ತಿದ್ದಾರೆ. ಹೀಗಾಗಿ ಸಂಸತ್ ಭವನದ ಭದ್ರತೆ ಮತ್ತು ಕಾನೂನು ಸುವ್ಯವಸ್ಥೆಯ ಹಿತದೃಷ್ಟಿಯಿಂದ ದೆಹಲಿ ಆಡಳಿತವು ಸಂಸತ್ತಿನ ಸುತ್ತಮುತ್ತ ತಕ್ಷಣದಿಂದ ಜಾರಿಗೆ ಬರುವಂತೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಸೆಕ್ಷನ್ 163ಯ ಅಡಿಯಲ್ಲಿ ಬಿಗಿ ನಿಷೇಧಾಜ್ಞೆಯನ್ನ ಜಾರಿಯನ್ನಗೊಳಿಸಿದ್ರು. ಆದ್ರೆ ಈ ನಿಷೇಧಾಜ್ಞೆ ಜಾರಿ ಆಗ್ತಾ ಇದ್ದಂತೆ ರಾಜಧಾನಿಯ ನಡು ರಸ್ತೆಗಳಲ್ಲಿ ಪರಿಸ್ಥಿತಿ ತೀವ್ರವಾದಂತಹ ಒಂದು ಸ್ವರೂಪವನ್ನ ಪಡ್ಕೊಳ್ತು. ಪೊಲೀಸರು ವಿಧಿಸಿದಂತಹ ನಿಷೇಧಾಜ್ಞೆಯನ್ನ ಲೆಕ್ಕಿಸದೆ ಸಂಸತ್ತಿನತ್ತ ಮುನ್ನುಗ್ತಾ ಇದ್ದಂತಹ ಪ್ರತಿಭಟನಾಕಾರರನ್ನ ತಡೆಯುವುದಕ್ಕೋಸ್ಕರ ದೆಹಲಿಯ ಪೊಲೀಸರು ರಸ್ತೆಗಳ ಉದ್ದಕ್ಕೂ ಕೂಡ ಬೃಹತ್ ಮುಳ್ಳು ತಂತಿಯನ್ನ ಬ್ಯಾರಿಕೇಡ್ಗಳನ್ನ ಅಳವಡಿಸಿದ್ರು. ಜೊತೆಗೆ ಅಶ್ರುವಾಯು ವಾಹನಗಳು ಹಾಗೂ ಗಲಭೆ ನಿಯಂತ್ರಣದ ಪಡೆಗಳನ್ನ ಕೂಡ ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿ ನಿಯೋಜಿಸಲಾಗಿತ್ತು. ಯುವಕರ ಪಡೆ ಬ್ಯಾರಿಕೇಡ್ಗಳನ್ನ ನೂಕಿಕೊಂಡು ಮುನ್ನುಗ್ಗೋದಕ್ಕೆ ಯತ್ನಿಸಿದಂತಹ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಹಾಗೂ ಭದ್ರತಾ ಸಿಬ್ಬಂದಿಯ ನಡುವೆ ತೀವ್ರವಾದಂತಹ ಒಂದು ಮಾತಿನ ಚಕಮಕಿ ನಡೆದು ಪರಿಸ್ಥಿತಿ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತು. ಪೊಲೀಸರು ನಡೆಸಿದ ಲಾಠಿ ಚಾರ್ಜ್ನಿಂದಾಗಿ ಹಲವು ಪ್ರತಿಭಟನಾಕಾರರು ಗಾಯಗೊಂಡ್ರು. ರಸ್ತೆಯಲ್ಲಿ ಈ ಉದ್ವಿಗ್ನತೆ ಇಷ್ಟಕ್ಕೆ ನಿಲ್ಲಿಲ್ಲ ನೋಡಿ. ಬದಲಿಗೆ ದೆಹಲಿಯ ಸಾರ್ವಜನಿಕ ಸಾರಿಗೆ ಮೇಲೂ ಕೂಡ ಇದರ ನೇರ ಪರಿಣಾಮ ಬೀರೋದಕ್ಕೆ ಶುರುವಾಯಿತು. ಅಂದ್ರೆ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದ್ದಂತೆ ರಾಜಧಾನಿಯ ಸಾರ್ವಜನಿಕ ಸಾರಿಗೆ ಮತ್ತು ಸಂವಹನ ಸಂಸ್ಥೆಯ ಮೇಲೆ ಕೂಡ ಸರ್ಕಾರ ಬಿಗಿ ನಿಯಂತ್ರಣವನ್ನ ಹೇರಿತು. ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದ್ದಂತೆ ರಾಜಧಾನಿಯ ಸಾರ್ವಜನಿಕ ಸಾರಿಗೆ ಮತ್ತು ಸಂವಹನ ವ್ಯವಸ್ಥೆ ಮೇಲೆ ಕೂಡ ಸರ್ಕಾರ ಬಿಗಿ ನಿಯಂತ್ರಣವನ್ನ ಹೇರಿತು. ಸುರಕ್ಷತೆಯ ದೃಷ್ಟಿಯಿಂದ ಈ ರೀತಿ ಮಾಡಲಾಯಿತು ಅಂತ ಹೇಳಿ ದೆಹಲಿ ಮೆಟ್ರೋ ನಿಗಮವು ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನ ನೀಡಿದೆ. ಇನ್ನು ಮುಂದಿನ ಸೂಚನೆ ಬರೋವರೆಗೂ ಕೂಡ ರಾಜೀವ್ ಚೌಕ್, ಜನಪಥ, ಪಟೇಲ್ ಚೌಕ್, ಅದೇ ರೀತಿ ಸೆಂಟ್ರಲ್ ಸೆಕ್ರೆಟೇರಿಯಲ್ ಹಾಗೂ ಸೇವಾ ತೀರ್ಥ ಸೇರಿದಂತೆ 5 ಪ್ರಮುಖ ಮೆಟ್ರೋ ನಿಲ್ದಾಣಗಳನ್ನ ಸಾರ್ವಜನಿಕರಿಗೆ ಸಂಪೂರ್ಣವಾಗಿ ಮುಚ್ಚಲಾಗಿದೆ ಅಂತ ಪ್ರಕಟಿಸಲಾಗಿದೆ. ಅಷ್ಟೇ ಅಲ್ಲದೆ ಸಾರ್ವಜನಿಕರು ಈ ಬಗ್ಗೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಸಾಮಾಜಿಕ ಜಾಲತಾಣಗಳ ಮೂಲಕ ಕೂಡ ವದಂತಿಗಳು ಹರಡೋದನ್ನ ಮತ್ತು ಜನರನ್ನ ಒಂದು ಕಡೆ ಸೇರಿಸುವುದಕ್ಕೆ ತಡೆಯೋದಕ್ಕೆ ಸೆಂಟ್ರಲ್ ದೆಹಲಿಯ ಹಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಮೊಬೈಲ್ ಇಂಟರ್ನೆಟ್ ಸೇವೆಗಳನ್ನ ಕೂಡ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಹೀಗೆ ಸಂವಹನ ಕಡಿತಗೊಂಡ್ರೂ ಕೂಡ ಪ್ರತಿಭಟನಾಕಾರರ ಆಕ್ರೋಶ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಕಮ್ಮಿಯಾಗಿಲ್ಲ. ಇನ್ನು ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದಂತಹ ಈ ಪರಿಸ್ಥಿತಿಯನ್ನ ಸುದೀರ್ಘ ಸಂಧಾನದ ನಂತರ ಹಿರಿಯ ಪೊಲೀಸ್ ಅಧಿಕಾರಿಗಳು ಹತೋಟಿಗೆ ತಂದಿದ್ದಾರೆ. ಪ್ರತಿಭಟನಾಕಾರರ ನಿಯೋಗದೊಂದಿಗೆ ಸುದೀರ್ಘ ಚರ್ಚೆ ನಡೆಸಿದಂತಹ ಪೊಲೀಸರು ಶಾಂತಿಯುತವಾಗಿ ಮುನ್ನಡೆಯುವಂತಹ ಷರತ್ತಿನ ಮೇಲೆಗೆ ಈಗ ಮತ್ತೆ ಬ್ಯಾರಿಕೇಡ್ ಅನ್ನ ತೆರವುಗೊಳಿಸಿ ಮೆರವಣಿಗೆಗೆ ಅನುಮತಿಯನ್ನ ನೀಡಿದ್ದಾರೆ. ಬ್ಯಾರಿಕೇಡ್ಗಳು ತೆರವಾಗ್ತಾ ಇದ್ದಂತೆ ಮತ್ತೆ ಜಾಗೃತಗೊಂಡಂತಹ ಪ್ರತಿಭಟನಾಕಾರರು ಸಂಸತ್ ಮಾರ್ಗದಲ್ಲಿರುವಂತಹ ಎಸ್ಬಿಐ ಮುಖ್ಯ ಕಟ್ಟಡವನ್ನ ದಾಟಿ ತಮ್ಮ ಸಂಸತ್ ಚಲೋ ಮೆರವಣಿಗೆಯನ್ನ ಈಗ ಮತ್ತೆ ಪುನರಾರಂಭಿಸಿದ್ದಾರೆ. ಪ್ರತಿಭಟನಾಕಾರರು ಸಂಸತ್ತಿನ ತೀರಾ ಸಮೀಪಕ್ಕೆ ತಲುಪ್ತಾ ಇರೋದ್ರಿಂದಾಗಿ ಮುನ್ನೆಚ್ಚರಿಕೆಯಾಗಿ ಇಡೀ ಮಾರ್ಗದುದ್ದಕ್ಕೂ ಕೂಡ ಸಶಸ್ತ್ರ ಪೊಲೀಸ್ ಸಿಬ್ಬಂದಿಯನ್ನ ಕೂಡ ಅಲ್ಲಿ ನಿಯೋಜಿಸಲಾಗಿದೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಈ ಹೋರಾಟ ಒಂದು ಕಡೆಯಾದ್ರೆ ಇನ್ನೊಂದು ಕಡೆಯಲ್ಲಿ ಕಾನೂನು ಮತ್ತು ಆರೋಗ್ಯದ ಹೋರಾಟ ಮತ್ತೊಂದು ತೀವ್ರ ತಿರುವನ್ನ ಕೂಡ ಪಡ್ಕೊಂಡಿದೆ. ಅಂದ್ರೆ ಎಲ್ಲಾ ರಾಜಕೀಯ ಮತ್ತು ಸಾಮಾಜಿಕ ತಲ್ಲಣಗಳ ನಡುವೆ ಕೂಡ ಪ್ರಮುಖ ಹಕ್ಕುಗಳ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರು ಈ ವಿವಾದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರದೊಂದಿಗೆ ಮಾತುಕತೆ ನಡೆಸೋದಕ್ಕೆ ಸಿದ್ಧರಿದ್ದಾರೆ ಅನ್ನುವಂತಹ ಒಂದು ಸುದ್ದಿ ಹೊರಬಿದ್ದಿದೆ. ಆದ್ರೆ ತಾವು ಈ ಒಂದು ಕೈಗೊಂಡಿರುವಂತಹ ಅಮರನಾಥ ಉಪವಾಸ ಏನಿದೆ ಅದನ್ನ ಸತ್ಯಾಗ್ರಹವನ್ನ ಅವರು ಅಂತ್ಯಗೊಳಿಸಬೇಕು ಅಂತ ಹೇಳಿದ್ರೆ ಒಂದಷ್ಟು ಷರತ್ತುಗಳನ್ನ ಕೂಡ ಅವರು ಕೈ ಬರಹದಲ್ಲಿ ಬರೆದು ಆ ಪತ್ರವನ್ನ ಸರ್ಕಾರಕ್ಕೆ ರವಾನಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಈಗ ಅವರು ಪ್ರಸ್ತುತ ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಈಗಾಗಲೇ ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಸೋನಂ ವಾಂಗ್ಚುಕ್ ಅವರನ್ನ ತಕ್ಷಣವೇ ಅಲ್ಲಿಂದ ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ಕೋರಿ ಅವರ ಪತ್ನಿ ಗೀತಾಂಜಲಿ ಅವರು ದೆಹಲಿ ಹೈಕೋರ್ಟ್ನ ಮೆಟ್ಟಿಲೇರಿದ್ದು ಮರುಪರಿಶೀಲನಾ ಅರ್ಜಿಯ ಮೂಲಕ ನ್ಯಾಯ ಒದಗಿಸುವಂತೆ ಮನವಿಯನ್ನ ಮಾಡಿದ್ದಾರೆ.